ಕಾಶ್ಮೀರ ಹೋಗುವಾಗ ಸ್ವಲ್ಪ ನಮಗೆ ರಿಸ್ಕ್ ಅಂತ ಅನಿಸಿತ್ತು. ಆದರೆ ರಿಸ್ಕ್ ಇಲ್ಲದೆ ಇರೋ ಜಾಗಕ್ಕೆ ಶೂಟಿಂಗ್ ಮಾಡಬೇಕು ಅನ್ನೋದು ಸ್ವಲ್ಪ ರಿಸ್ಕ್ ಒತ್ತಡ ಇತ್ತು. ನಾನು ಹೆಂಗೆ ಅಂದರೆ ನನಗೇನು ಅಂದರೆ ಒಂದು ಸಲ ಹೋಗ್ಬಿಟ್ರೆ ನನಗೆಲ್ಲ ಮರ್ತು ಹೋಗುತ್ತೆ. ದಿ ಬೆಸ್ಟ್ ಏನಿದೆ ಅದನ್ನೆಲ್ಲ ಕವರ್ ಮಾಡ್ಕೋಬೇಕು ಅಂತ ನಾವು ತುಂಬ ಎತ್ತರಕ್ಕೆ ಹೊಟ್ಟೋದ್ವಿ. ಅಂದರೆ -3 ಡಿಗ್ರಿ. ಯಾವ ಯಾವ ಲೊಕೇಶನ್ ಸರ್ ಅದು ಪೆಹಲ್ಗಾಮಿಂದ ಇನ್ನೂ ಆಚೆ. ಐ ಥಿಂಕ್ ಅಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ಪಾಕಿಸ್ತಾನ. ಅಂದರೆ 2 ಕಿಲೋಮೀಟರ್ ಅಷ್ಟೇ ಪಾಕಿಸ್ತಾನ. ನಮ್ಗೆ ಗೊತ್ತಿಲ್ಲ ಅದು. ಸುಮ್ಮನೆ ಗಾಡಿ ತಗೊಂಡು ಹೋಗಿ ಅಲ್ಲಿ ಚೆನ್ನಾಗಿದೆ ಇಲ್ಲಿ ಚೆನ್ನಾಗಿದೆ ಹೀಗೆ ಹೋಗ್ಬಿಟ್ವಿ ನಾವು. ನೋಡಿದ್ರೆ ಅಲ್ಲಿ ಇದು ಕಮ್ಮಿ, ಆಕ್ಸಿಜನ್ ಕಮ್ಮಿ. ಅಣ್ಣವ್ರಿಗೆ 72 ವಯಸ್ಸು. ಎಲ್ಲ ತುಂಬ ಮೆತ್ತಗಾಗ್ಬಿಟ್ರು. ಯೂನಿಟ್ ಹುಡುಗರೆಲ್ಲ ದಬಾರ್ ಬಿದ್ದೋಗ್ಬಿಟ್ರು. ಅಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಬಟ್ ಇವರು ತುಂಬ ಸ್ಟ್ರಾಂಗ್ ಆಗಿ ಆ್ಯಕ್ಟ್ ಮಾಡ್ತಿದ್ರು ಇವರು. ನೀವು ನೋಡಬೇಕು, ಒಂದು 360 ಡಿಗ್ರಿ ಸ್ನೋಫಾಲ್ ಇದೆ. ಆ ಜಾಗ ಹೇಳ್ತಿರೋದು ನಾನು. ಎಲ್ಲ ಕೈಕಾಲೆಲ್ಲ ಮರಗಟ್ಟೋಗೋಯ್ತು ಭಾಳ ಜನಕ್ಕೆ. ಬಟ್ ಅಲ್ಲೊಂದು 1 ಗಂಟೆವರೆಗೂ ಶೂಟಿಂಗ್ ಮಾಡಿದ್ವಿ ಬೆಳಗ್ಗೆ ಹೋಗಿ. ಆಮೇಲೆ ಶಿಫ್ಟ್ ಮಾಡಿಬಿಟ್ಟೆ ಅಲ್ಲಿಂದ. ಆಗಲಿಲ್ಲ, ಅದಾದ್ಮೇಲೆ ಸ್ನೋಫಾಲ್ ಜಾಸ್ತಿ ಆಗೋಯಿತು. ಇದು ಆಕ್ಸಿಜನ್ ತುಂಬ ಕಮ್ಮಿ ಆಗ್ತಾ ಬಂತು. ಏನಾದ್ರು ಹೆಚ್ಚು ಕಮ್ಮಿ ಅವ್ರು ಏನು ಗತಿ. ಜಯಪುರದವರೆಲ್ಲ ಹೀಗಾಗೋಯ್ತು. ಅವರು ಕೈಕಾಲೆಲ್ಲ ಮರಗಟ್ಟೋಯ್ತು. ಅಲ್ಲಿ ಶೂಟಿಂಗ್ ಮಾಡೋವಾಗ ನನಗೆ ಗೊತ್ತಿಲ್ಲ. ನನಗೆ ಅವರೆಲ್ಲ ಬಂದ್ಬಿಟ್ಟು ಸರ್ ತುಂಬ ಹೊತ್ತಿಲ್ಲ ಇರ್ಬಿಡಿ ಹೊರಡಿ ಅಂದರು. ಆರ್ಡ್ರ್ ಮಾಡಿದ್ರು ಹೊರಡಿ ಇಲ್ಲಿಂದ ಅಂತ. ಆಮೇಲೆ ಸರ್ ನಾನು ಇನ್ನೊಂದು ಹಾಫ್ ಆನ್ ಅವರ್ ನೋ ಹೊರಟ್ಬಿಡಿ ಇಲ್ಲಿಂದ ಅಂತ ಹೇಳಿ ಬಂದು ಕರ್ಕೊಂಡು ಅಲ್ಲಿ ಜೊತೆಲೇ ಬಂದು 10 ಕಿಲೋಮೀಟರ್ ಬಂದ್ಮೇಲೆ ಹೇಳಿದ್ರು ನಾವೇ ಹೋಗಲ್ಲ ಅಲ್ಲಿ ಅಂದರು. ಸೈನಿಕರು ನಾವೇ ಹೋಗಲ್ಲ ಅಲ್ಲಿ, ನೀವ್ ಹೆಂಗ್ರಿ ಹೋದ್ರಿ, ನೀವು ಯಾರು ಬಿಟ್ಟಿದ್ದು ನಿಮ್ಮನ್ನ? ಸ್ವಲ್ಪ ಭಯ ಇಲ್ವಲ್ಲ? ಇಲ್ಲ ನಮ್ಗೆ ಗೊತ್ತಿಲ್ಲ ಸ್ವಾಮಿ, ಲೊಕೇಶನ್ ಚೆನ್ನಾಗಿತ್ತು ನುಗ್ಬಿಟ್ವಿ ಅಂತ. ನಮ್ಗೆ ಭಯ ಅನ್ನೋದು ಅಣ್ಣವ್ರ ಜೊತೆಲಿದ್ದಾರೆ, ಏನಾದ್ರು ಹೆಚ್ಚು ಕಮ್ಮಿ ಆಗಿದೆ ಅಂತ ಸ್ವಲ್ಪ ಭಯ ಆಯ್ತು. ಅದಾದ್ಮೇಲೆ ಏನು ಸಮಸ್ಯೆ ಆಗಿಲ್ಲ, ಆರಾಮಾಗಿ ಅವರೇ ಸಜೆಸ್ಟ್ ಮಾಡಿದ್ರು ಅಲ್ಲಿ ಇಲ್ಲೇ ಮಾಡಿ ಇಲ್ಲಿ ಮಾಡಿ ಅಂತ ಮಾಡ್ಕೊಂಡು ನಮ್ಮ ಜೊತೆಲಿದ್ದು ಕೆಲಸ ಆರಾಮಾಗಾಯ್ತು. 25 ವರ್ಷಗಳ ಹಿಂದೆ 2000ನೇ ಇಸ್ವಿ ಫೆಬ್ರವರಿಯಲ್ಲಿ ಪ್ರಾಬಬಲಿ ಅದು ರಿಲೀಸ್ ಆಗಿದೆ ಅನ್ಸುತ್ತೆ, ಶಬ್ದವೇದಿ ಸಾಂಗ್ ಒಂದು ಬರುತ್ತೆ, ಓ ಪ್ರೇಮ ಕಾಶ್ಮೀರ ಅಂತ. ಅಣ್ಣ ಅವ್ರು ಹಿಂಗೆ ಅಂದಿದ ತಕ್ಷಣ ಒಂದು 360 ಡಿಗ್ರಿಯಲ್ಲಿ ಒಂದು ಪ್ಯಾನ್ ತೋರಿಸ್ತಾರೆ. ಅದು ನೋಡೋದಕ್ಕೆ ಮಜಾ. ಆ ಕಾಶ್ಮೀರನ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ರಿ. ಆ ಒಂದು ಕ್ಷಣಗಳನ್ನ ನೆನ್ಸ್ಕೊಂಡ್ರೆ ಅಣ್ಣ ಅವ್ರು ಎಷ್ಟು ಖುಷಿ ಪಟ್ರು ಆ ಪರಿಸರನ ನೋಡಿ. ಅಯ್ಯೋ, ಅವತ್ತೆಲ್ಲ ನಮ್ಗೆ ಮೇಕಿಂಗ್ ಫೆಸಿಲಿಟೀಸ್ ಇದ್ದಿದ್ರೆ ಅವ್ರ ಭಾವನೆಗಳನ್ನೆಲ್ಲ ಸೆರೆ ಹಿಡಿದು ಇಟ್ಕೊಳ್ತಾ ಇದ್ದೆ. ಅಷ್ಟು ಖುಷಿ ಪಡ್ತಾ ಇದ್ರು. ನಮ್ಗೆ ಅಲ್ಲಿದ್ದ 4 ದಿನಾನು ಕೂಡ ಶಂಕರ್ ಗುರು ಘಟನೆಗಳನ್ನೆಲ್ಲ ಹೇಳೋರು. ಇಷ್ಟು ಎಂಜಾಯ್ ಮಾಡಿದಾರೆ ಅವರು. ಅಂದ್ರೆ ಅಣ್ಣವ್ರ ಜೊತೆಲಿ ಹೊರಗಡೆ ಶೂಟಿಂಗ್ ಹೋಗೋದೇ ಒಂದು ಆನಂದ. ಅಂದ್ರೆ ಅವ್ರ ಪಾಡು ಮೇಕಪ್ ಹಾಕೊಂಡು ಏನಿದೆ ಅದಷ್ಟು ಮಾಡ್ಕೊಂಡ್ ಬರಲ್ಲ, ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡ್ತಾರೆ, ತರಲೆ ಮಾಡ್ತಾರೆ, ತಮಾಷೆ ಮಾಡ್ತಾರೆ, ಹಳೆ ನೆನಪುಗಳೆಲ್ಲ ಹೇಳ್ತಾ ಇರ್ತಾರೆ, ತುಂಬಾ ಜಾಲಿಯಾಗಿರ್ತಾರೆ. ನಮ್ಗೆ ಇಷ್ಟು ಗಂಟೆಗಳು ಕಳೆಯೋದೇ ಗೊತ್ತಾಗ್ತಿರ್ಲಿಲ್ಲ. 1 ಗಂಟೆ ಊಟ ಬಂದ್ಬಿಡೋದು. ಅಷ್ಟು ಚಂದ ಅವ್ರ ಜೊತೆಲಿ ಕೆಲಸ ಮಾಡೋದು. ಹಳೆ ನೆನಪುಗಳು. ಅದಕ್ಕೆ ಮುಂಚೆ ಹೋಗಿದ್ರಂತೆ ಅವರು. ಶಂಕರ್ ಗುರು ಮೊದ್ಲು ಯಾವುದೋ ಒಂದು ಸಿನಿಮಾ ಹೇಳಿದ್ರು, ಅವಾಗ ಬಂದಿದ್ರಂತೆ ಅವರು. ಅವಾಗ ಇದ್ದಂತ ರಿಸ್ಟ್ರಿಕ್ಷನ್ಗಳು ಅಂದ್ರೆ ಪ್ರೊಡಕ್ಷನ್ ರಿಸ್ಟ್ರಿಕ್ಷನ್, ಬಡ್ಜೆಟ್ ರಿಸ್ಟ್ರಿಕ್ಷನ್, ಅದ್ರ ಮಧ್ಯೆ ಅಲ್ಲಿ ಹೇಗೆ ಶೂಟಿಂಗ್ ಮಾಡಿದ್ರು ಅದೆಲ್ಲ ಹೇಳ್ತಿದ್ರು. ಶಂಕರ್ ಗುರು ಅವ್ರದೇ ಪ್ರೊಡಕ್ಷನ್. ಜೀವನ ಚೈತ್ರ ಅಲ್ಲಿ ಅನ್ಸುತ್ತೆ, ಜೀವನ್ ಚೈತ್ರ ಇದು ಬದರಿ ಕೇದಾರ್ ಅಲ್ಲಿ ಬಂದಿದ್ದು, ಅಲ್ಲಿ ಹೋಗಿದ್ದವರು. ಶಂಕರ್ ಗುರು ಅವ್ರದೇ ಪ್ರೊಡಕ್ಷನ್. ಸಿಕ್ಕಾಪಟ್ಟೆ ಆರ್ಟಿಸ್ಟ್ಗಳು. ಅಮ್ಮ ಪ್ರೊಡಕ್ಷನ್ ಮಾಡೋದು ಭಾಳ ಚೆನ್ನಾಗಿ ಮಾಡ್ತಾರೆ. ಏನಕ್ಕೂ ಕಡಿಮೆ ಮಾಡಲ್ಲ ಅವರು. ಒಳ್ಳೊಳ್ಳೆ ಊಟಗಳು, ಅದೆಲ್ಲ ತುಂಬಾ ಎಂಜಾಯ್ ಮಾಡ್ತಿದ್ರು. ಪ್ರೇಮ ಕಾಶ್ಮೀರ ಸಾಂಗ್ ಔಟ್ಪುಟ್ ಬಂದ ನಂತರದಲ್ಲಿ ಅಣ್ಣ ಅವರ ಸಾಂಗ್ ನ ನೋಡಿ ಏನಂದ್ರು? ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಸರ್? ಸಿಳ್ಳೆ ಹೊಡಿಬೇಕು ಅನ್ಸೋದು ಅವರಿಗೆ, ಸಿಳ್ಳೆ ಹೊಡಿಯಕ್ ಆಗ್ತಿರ್ಲಿಲ್ಲ. ಓ ಅನ್ನೋರು ಅದು. ಯಾಕೆಂದ್ರೆ ಈ ಎಂಟಿ ಶಾರ್ಟ್ ಎಲ್ಲ ತೆಗಿಯುವಾಗ ಅವ್ರು ಇರಲ್ವಲ್ಲ, ಅವ್ರನ್ನ ಬಿಟ್ಟು ತೆಗೆದಿರ್ತೀವಿ. ಅದೆಲ್ಲ ನೋಡೋದು ಓ ಅನ್ನೋರು ಅವಾಗ ಖುಷಿ ಪಡ್ತಾರೆ, ಸಿಕ್ಕಾಪಟ್ಟೆ ತುಂಬಾ ಎಂಜಾಯ್ ಮಾಡ್ತಾರೆ ಅವರು. ನಾನು ಮತ್ತೊಂದು ವಿಚಾರ ಕೇಳ್ಪಟ್ಟೆ, ನೀವು ಮೊದ್ಲೇ ಈಗ ಬಟ್ಟಿನ ಒಂದು ಪ್ರಮಾಣ ಚಿಕ್ಕದಾಗಿದೆ ಅನ್ಸುತ್ತೆ, ಮೊದಲೆಲ್ಲ ಇನ್ನೂ ದೊಡ್ಡದಾಗಿ ಇಡ್ತಿದ್ರಿ ನೀವು ಬಟ್ನ ಸ್ವಲ್ಪ. ಸೊ ಹಂಗಾಗಿ ಕಾಶ್ಮೀರಲ್ಲಿ ಈ ತರದ ಒಂದು ದೊಡ್ಡ ಬೊಟ್ಟು ಇಟ್ಕೊಂಡು ನೀವು ಶೂಟಿಂಗ್ ಮಾಡಕ್ ಹೋದಾಗ ಅವರಿಗೆ ನೇರವಾಗಿ ನಾನು ಹಿಂದೂನೇನಪ್ಪ ಅಂತ ನೀವು ಹೇಳ್ದಂಗೆ ಇರ್ತಿತ್ತು. ಸೊ ಅದೇನು ಎಫೆಕ್ಟ್ ಆಗ್ಲಿಲ್ಲ ಸರ್ ನಿಮ್ಗೆ? ಇಲ್ಲ, ಅದು ಪಂಕಜ್ ಸಿನಿಮಾಗೆ ಹೋದೆ ನಾನು 2006 ಅಲ್ಲಿ. ಅಮೂಲ್ಯ ಪಂಕಜು, ಚೈತ್ರದ ಚಂದಮ್ಮ, ತುಲಿಪ್ ಗಾರ್ಡನ್ ಎಲ್ಲ ಅವಾಗ ತಾನೇ ಇನಾಗ್ರೇಷನ್ ಮಾಡಿದ್ರು ಫಸ್ಟ್ ಟೈಮ್.
ನಮ್ಮ ದೇಶದಲ್ಲಿ ತುಲಿಪ್ ಗಾರ್ಡನ್ ಇರಲಿಲ್ಲ ಫಸ್ಟ್ ಟೈಮ್. ಹಾ. ಅದು ನಾನು ವಿಡಿಯೋ ನೋಡಿದೆ, ಚೆನ್ನಾಗಿದೆಲ್ಲ ಹೋಗೋಣ ಅಲ್ಲಿ ಅಂತ. Okay. ಸೀದಾ ಹೋದ್ವಿ, ಶೂಟಿಂಗ್ ಮಾಡಿದ್ವಿ. 17-18 ದಿನ ಇದ್ವಿ ನಾವಲ್ಲಿ. Okay. ತುಂಬ ಪೋರ್ಷನ್ ಶೂಟಿಂಗ್ ಮಾಡಿದೆ ನಾನು. ಒಂದು ದಿನ ಮಾತ್ರ ಸ್ವಲ್ಪ ಆ ಕಡೆ ಹೋಗೋಣ ಅಂತ ಯೂನಿಟ್ ಎಲ್ಲ ಕರ್ಕೊಂಡು ನುಗ್ಗಿದೆ ನಾನು. Okay. ನುಗ್ಗು ಹೋಗ್ತಾ ಇದ್ದೀವಿ, ಹಿಂದ್ಗಡೆಯಿಂದ ವೆಹಿಕಲ್ ಬರ್ತಾ ಇದೆ, ಹಾರ್ನ್ ನೋಡ್ಕೊಂಡು ಬರ್ತಾ ಇದೆ. ಬಂದು ಅಡ್ಡ ಹಾಕಿದ್ರು, ಯಾರು ಎಲ್ಲ ವಿತ್ ವೆಪನ್ ಹಿಡಿದ್ರು. ನಮ್ಗೊಂದು ಸೆಕೆಂಡ್ ಚರ್ಕ್ ಬಂದ್ಬಿಡ್ತು. Okay. ಯಾರಪ್ಪ ಇವ್ರು? ಎಲ್ಲ ಮಿಲಿಟರಿಯವರು. ಪರ್ಮಿಷನ್ ಎಲ್ಲಿ ಪರ್ಮಿಷನ್ ತೋರಿಸಿ, ಇಲ್ಲಿಗೆ ಬರೋಕ್ಕೆ ಪರ್ಮಿಷನ್ ಇಲ್ಲ, ನಾವು ಇರೋ ಜಾಗಕ್ಕೆ ಬರೋಕ್ಕೆ ಪರ್ಮಿಷನ್ ಇಲ್ಲ, ನಮ್ಮ ಪರ್ಮಿಷನ್ ಅಲ್ಲಿ. ಆಮೇಲೆ ಸಿಕ್ಕಾಪಟ್ಟೆ ಬೈಯಕ್ಕೆ ಶುರು ಮಾಡಿಬಿಟ್ರು. ನನಗೆ ಕೋಪ ಬಂತು, ಪರ್ಮಿಷನ್ ಇಲ್ಲ ವಾಪಸ್ ಕಳಿಸ್ರಿ, ಬೈಯಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ಅಂದರೆ ಅವ್ರು ಬೈತಾ ಇರೋದು ಯಾಕೆ ಅಂದರೆ ಇದು ತುಂಬ ಡೇಂಜರಸ್ ಏರಿಯಾ ಅಂತ. Sensitive area. ತುಂಬ ಡೇಂಜರಸ್ ಏರಿಯಾ ಇದು. Okay. ಇಲ್ಲಿ ಪ್ರತಿಯೊಬ್ಬ ಭಾರತೀಯನ್ನ ರಕ್ಷಣೆ ಮಾಡಬೇಕು ಅದು ನಮ್ಮ ಕರ್ತವ್ಯ. ನಮಗೊಂದು ಮಾಹಿತಿ ಕೊಡದೆ ನೀವು ಹೇಗ್ರಿ ಇಲ್ಲಿ ಬಂದ್ರಿ ನೀವು ಅಂತ. ಸರಿ, ನಾನು ವರ್ಮಾ ಅಂತ ಆಫೀಸರು, ತುಂಬ ದೊಡ್ಡ ಆಫೀಸರು, Okay. ತುಂಬ ಖಡಕ್ ಆಫೀಸರು, ಹ್ಮ್. ಹೆಂಗ್ ನಾನ್ ಸ್ಟಾಪ್ ಬೈದ್ಬಿಟ್ರು, ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡ್ದಂಗೆ. ಆಮೇಲೆ ಹೋಗ್ಬಿಟ್ಟು ಅವತ್ತು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಾವು ಕರ್ನಾಟಕದಿಂದ ಬಂದಿದ್ದೀವಿ ಸರ್, ಆ ಜಾಗ ಚೆನ್ನಾಗಿದೆ ಸರ್, ಅದು ನೋಡಿ ಸರ್, ಅದೇ ನೀನು ನೋಡು, ನಾನ್ಯಾಕೆ ನೋಡಲಿ, ಅವ್ರು ನನ್ನ ಕಡೆ ನೋಡ್ತಾ ಇದ್ದಾರೆ, ಹ್ಮ್. ನೀನು ನೋಡು, ನಾನ್ಯಾಕೆ ನೋಡಲಿ, ನಾನು ಇಲ್ಲೇ ಬದುಕ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ. ಅಲ್ಲೂ ಶೂಟಿಂಗ್ ಬಂದಿದ್ದೀರಾ, ಅಲ್ಲಿ ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ ಅಂದ್ರು. ಆಮೇಲೆ ಸರ್ ಒಂದು ಅರ್ಧ ಗಂಟೆ ಹೇಗಾದ್ರು ಪ್ಲೀಸ್ ಸರ್ ಅಂತ. ಆಮೇಲೆ ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಒಂದು ಕೆಲಸ ಮಾಡಿ ಕುಂಕುಮ ಎಲ್ಲ ತೆಗೆದುಬಿಡಿ ಅಂದರು. ಹ್ಮ್. ನಮ್ಮ ಮನೆಯವ್ರ ಜೊತೆ ಇಲ್ಲ, ಅವ್ರು ಬರೀ ಇಷ್ಟಾಗಲ್ಲ ಇಟ್ಕೊಂಡಿದ್ದಾರೆ, ಹೌದು, ಹೌದು. ಕುಂಕುಮ ತೆಗೆದುಬಿಡಿ ಅಂದರು. ನನಗೆ ಯಾಕೋ ಟ್ರಿಗರ್ ಆಯಿತು. ಆಮೇಲೆ ಕುಂಕುಮ ತೆಗಿಬೇಕಾ, ಕುಂಕುಮ ತೆಗೆದು ಹೋಗಂಗಿದ್ರೆ ಹೋಗು, ನಾನು ನಮ್ಮವ್ರ ಜೊತೆಲಿ ಕಳಿಸ್ತೀನಿ, ಇಲ್ಲಾಂದ್ರೆ ವಾಪಸ್ ಹೋಗು ಅಂದೆ. ನಾನು ಬೇಡ ಸರ್ ವಾಪಸ್ ಹೋಗ್ತೀನಿ ಅಂದೆ. ನಾನ್ಯಾಕೆ ಅದನ್ನು ತೆಗೆದುಬಿಟ್ಟು, ನಾನು ಸೋತಂಗೆ ಅಲ್ವಾ. ನನಗಿದು 6ನೇ ವಯಸ್ಸಿನಲ್ಲಿ ನಮ್ಮ ತಂದೆ ಇಟ್ಟಿರೋದು, ನನ್ನ ವಯಸ್ಸು 6 ಇದ್ದಾಗ. ಇವತ್ತಿನವರೆಗೂ ನಾನು ಇದಿಲ್ಲದೆ ಆಚೆ ಬಂದೇ ಇಲ್ಲ. ನಾನು ಇದೊಂದು ಕಾರಣಕ್ಕೋಸ್ಕರ ಕುಂಕುಮ ತೆಗಿಬೇಕಾ, ತೆಗಿಯಲ್ಲ, ಹೊಟ್ಬಿಟ್ಟೆ ನಾನು. ತಿರ್ಗಿಸಿ ಗಾಡಿ ತಿರ್ಗಿಸಿ ಅಂದೆ. ಗಾಡಿ ಎಲ್ಲ ತಿರ್ಗಿಸಿ ಹಂಗೆ ತಿರ್ಕೊಳ್ತು ಗಾಡಿ. ಅವ್ರಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಜೆಂಟ್ಲ್ಮ್ಯಾನ್ ಅಂದರು, ಹ್ಮ್. ಹೋದ್ರು, ಕಮ್ ಯಾರ್, ಏನೋ ಶೇಕ್ ಹ್ಯಾಂಡ್ ಕೊಟ್ರು, ಹ್ಮ್. ಕೊಟ್ಬಿಟ್ಟು ಬೆನ್ ತಟ್ಟಿದ್ರು, ಕಮ್ ಅಂತ ಕರ್ಕೊಂಡೋದ್ರು. Okay. ಅವರೇ ಎದ್ದು ಮಾಡಿಸಿದ್ರು ಅನ್ಸುತ್ತೆ. ಕಮ್ ಅಂತ ಕರ್ಕೊಂಡೋದ್ರು. ಸುಮಾರು ಒಂದು 80 ಜನ ಇದ್ರು ಅವರು, Okay. 80 ಜನ ಇದ್ರು. Okay. ನಾವೆಲ್ಲ ಇಲ್ಲೇ ಇರ್ತೀವಿ, ಶೂಟಿಂಗ್ ಮಾಡಿ ಅಂದ್ರು. ಜೊತೆಯಲ್ಲೇ ಇದ್ರು. ಹ್ಮ್. ಮಧ್ಯಾಹ್ನ ಅಲ್ಲೇ ನಾವು ನಮ್ಮ ಅಡುಗೆಯವ್ರು ಕರ್ಕೊಂಡು ಹೋಗಿದ್ವಿ, ಅಲ್ಲೇ ಅಡುಗೆ, ಮುದ್ದೆ, ಚಿಕನ್, ಪೆಪ್ಪರ್ ಚಿಕನ್ನು ಎಲ್ಲ ಮಾಡಿದ್ವಿ. ನಮ್ಮ ಜೊತೆಲಿ ಅವರು ಊಟ ಮಾಡಿಕೊಂಡು ಅರ್ಧ ಗಂಟೆ ಕೇಳಿದೆ, ಸಂಜೆವರೆಗೂ ಶೂಟಿಂಗ್ ಮಾಡಿಸಿದ್ರು ಅಲ್ಲಿ. ಆಮೇಲೆ ಅಲ್ಲಿಂದ 12 ದಿನ ನಾವೆಲ್ಲೆಲ್ಲಿ ಶೂಟಿಂಗ್ ಹೋಗ್ತೀವಿ, ಸಾಹೇಬ್ರ ಜೊತೆಲಿ ಬರೋರು, ವಿತ್ ಅವರು ಫೋರ್ಸ್ ಕರ್ಕೊಂಡು. ವರ್ಮಾ ಅವರು. ಹೌದು. ಹೇಗಾಗ್ಬಿಟ್ರು ಅವರು ಅಂದರೆ ತುಂಬ ಕ್ಲೋಸ್ ಆಗ್ಬಿಟ್ರು ನಮ್ಮ ಟೀಮ್ಗೆ. ನಾನು ಬಂದ್ಮೇಲೆ ಕೂಡ ಅವ್ರ ಜೊತೆ ಸಂಪರ್ಕದಲ್ಲಿದ್ದೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ. ಇವತ್ತು ಪಿಕ್ಚರ್ ನಾ ಸಿನಿಮಾಲಿ ಅವ್ರು ಥ್ಯಾಂಕ್ಸ್ ಕಾರ್ಡ್ ಇದೆ, ಅವ್ರು ಆ ಸಿನಿಮಾದಲ್ಲಿ ಹಾಕಿದ್ದೀನಿ. ಆಮೇಲೆ ನನಗೇನು ಖುಷಿ ಅಂದರೆ ದೇಶ ಕಾಯೋ ಯೋಧರು ನಮ್ಮ ಜೊತೇಲಿದ್ದು ನಾವು ಮಾಡಿದ ಅಡುಗೆ ಊಟ ಮಾಡಿಕೊಂಡು ಅವ್ರ ಜೊತೇಲಿ ಸ್ವಲ್ಪ ದಿನ ಕಳೆಯೋ ಅವಕಾಶ ಸಿಕ್ತಲ್ಲ. ಎಲ್ಲರೂ ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ರು. ಅವ್ರಿಗೆ ಖುಷಿ ಆಯಿತು, ನಮ್ಮ ಟೀಮ್ ಭಾಳ ಖುಷಿ ಆಯಿತು. ಇದೊಂದು ಅದ್ಭುತವಾದ ಘಟನೆ ಆ ಚಿತ್ರದಲ್ಲಿ ನಡೆದಿದ್ದು ನನಗೆ. ಸೂಪರ್ ಸರ್, ಒಳ್ಳೊಳ್ಳೆ ಅದ್ಭುತ ಅವಿಸ್ಮರಣೀಯ ಕ್ಷಣಗಳನ್ನ ಕಳೆದಿದ್ದೀರಾ ನೀವೆಲ್ಲ.